ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ ದೇಶದ ವಿಶೇಷ ಗಣ್ಯ ವ್ಯಕ್ತಿಗಳಿಗೆ ಆಹ್ವಾನ ನೀಡಲಾಗಿದೆ. ಅದರಲ್ಲಿ ಮೊದಲ ಗಣ್ಯ ಅತಿಥಿ ಅಂದ್ರೆ ಅದು ನಮ್ಮ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿಯವರು. ಅವರಿಗೆ ವಿಶೇಷ ಉಡುಗೊರೆಯಾಗಿ ಸೆಣಬಿನ ಚೀಲದಲ್ಲಿ ತುಂಬಿದ ರಾಮ ಮಂದಿರದ 15 ಮೀಟರ್ ಛಾಯಾಚಿತ್ರವನ್ನ ಉಡುಗೊರೆಯಾಗಿ ನೀಡಲಾಗುವುದು ಎಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸದಸ್ಯರೊಬ್ಬರು ತಿಳಿಸಿದ್ದಾರೆ. ಇನ್ನು ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಸುಮಾರು 11,000ಕ್ಕೂ ಹೆಚ್ಚು ಅತಿಥಿಗಳು ಮತ್ತು ಆಹ್ವಾನಿತರಿಗೆ ಸ್ಮರಣೀಯ ಉಡುಗೊರೆಗಳನ್ನು ನೀಡೋಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತಿದೆ. ರಾಮ ಜನ್ಮಭೂಮಿಯ ಮಣ್ಣಲ್ಲದೆ ದೇಸಿ ತುಪ್ಪದಿಂದ ತಯಾರಿಸಿದ 100 ಗ್ರಾಂ ಮೋತಿಚೂರು ಲಡ್ಡುಗಳನ್ನು ಅತಿಥಿಗಳಿಗೆ ಪ್ರಸಾದವಾಗಿ ನೀಡೋಕೆ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಶುದ್ಧ ದೇಸಿ ತುಪ್ಪದಿಂದ ತಯಾರಿಸಿದ ಲಡ್ಡು ಇದಾಗಿದ್ದು ಇದರಲ್ಲಿ ಒಂದೇ ಒಂದು ಹನಿ ನೀರನ್ನ ಬಳಸಿಲ್ಲವಾದ್ದರಿಂದ ಈ ಲಡ್ಡು 6 ತಿಂಗಳವರೆಗೆ ಕೆಡುವುದಿಲ್ಲ ಅನ್ನೋದು ವಿಶೇಷವಂತೆ. ಜನವರಿ 22ರಂದು ಬರುವ ರಾಮಭಕ್ತರಿಗೆ ಈ ಪ್ರಸಾದವನ್ನ ದೇವರಹ ಬಾಬಾ ಅವರು ವಿತರಿಸುತ್ತಾರಂತೆ.